ನಾವು ಅರಟ್ಟೈ ಆ್ಯಪ್ನ ಬಗ್ಗೆ ಮತ್ತು ದೇಸಿ ಯೋಚನೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಮುರಳೀಧರ್ ಸರ್ರನ್ನು ಕೇಳಬೇಕಾಗಿರೋದು ಒಂದು ವಿಚಾರ ಇದೆ ಸರ್. ಇಲ್ಲಿ ನನಗೆ ನೆನಪಿದೆ, ಚೈನಾದ ಜೊತೆಗೆ ನಮಗೆ ಸಂಘರ್ಷ ಆದಂಥ ಸಂದರ್ಭದಲ್ಲಿ ನಾವು ಅಲ್ಲಿನ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ವಿ. ಕೇಂದ್ರ ಸರ್ಕಾರವೇ ಮುಂದೆ ನಿಂತು ಬ್ಯಾನ್ ಮಾಡಿದರು. ಅದರಲ್ಲಿ ಟಿಕ್ಟಾಕ್ ಅನ್ನುವಂಥ ಆ್ಯಪು ಪ್ರಮುಖ ಆ್ಯಪ್ ಆಗಿತ್ತು. ಅದಕ್ಕೆ ಆಲ್ಟರ್ನೇಟಿವ್ ಇನ್ಸ್ಟಾವನ್ನು ಜನ ಬಳಸೋದಕ್ಕೆ ಶುರು ಮಾಡಿದರು. ಸೊ ಈಗ ಒಂದಿಷ್ಟು ಸಂಘರ್ಷದ ಮುನ್ಸೂಚನೆ ಅಥವಾ ಒಂದು ಟಗ್ ಆಫ್ ವಾರ್ ನಮಗೂ ಅಮೆರಿಕಾಗೆ ನಡೀತಾ ಇದೆ. ಈ ಟಗ್ ಆಫ್ ವಾರ್ನ ಲಾಭ ಭಾರತೀಯ ಕಂಪನಿ ತೆಗೆದುಕೊಂಡ್ರೆ ನಮಗೆಲ್ಲರಿಗೂ ಖುಷಿನೇ. ಬಟ್ ಅದು ಆಗ್ತಿಲ್ಲ, ಆಗಲ್ಲ. ಯಾಕಾಗಲ್ಲ? ಏನು ಸಮಸ್ಯೆ ಆಗುತ್ತೆ? ನಾನು ತಿರ್ಗಾ 3 ಭಾಗವಾಗಿ ಮಾತಾಡ್ತೀನಿ. ಝೋಹೋ ಅನ್ನೋ ಹೆಸರಲ್ಲೇ ಅದರ ದೊಡ್ಡಸ್ತಿಕೆ ಅಡಗಿದೆ. ಝೆಡ್ ಅನ್ನೋದು ಒಂದು ವಿನೋದಕರವಾಗಿ ಝೆಡ್ ಯೂಸ್ ಮಾಡಿರೋದು. ಝೆಡ್ ಆ್ಯಕ್ಚುಲಿ ಎಸ್, ಅದು ಸ್ಮಾಲ್ ಆಫೀಸ್ ಹೋಮ್ ಆಫೀಸ್ ಅಂತ ಝೋಹೋ ಅಂದರೆ. ಎರಡನೇ ಪ್ರಶ್ನೆ ನೀವು ಹೇಳಿದ್ದು, ಅಡ್ವರ್ಟೈಸ್ಮೆಂಟ್ಗೆ ನಮ್ಮ ಡಾಟಾ ಯೂಸ್ ಮಾಡಲ್ಲ ಅಂತ ಝೋಹೋ ಅವರು ಹೇಳ್ತಾರೆ. ಆವಾಗ ನನಗೆ ತೆರಿಗೆ ಬರಲ್ಲ ನಮ್ಮ ದೇಶಕ್ಕೆ. ಡಾಟಾ ಯೂಸ್ ಮಾಡಿದ್ರೆ ದೇಶದಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಮಿಷನ್ ಆಫ್ ನಾಲೇಜು ಡಾಟಾಗೆಲ್ಲ ತೆರಿಗೆ ಇದೆ, ತೆರಿಗೆ ಬರಲ್ಲ. ಬಟ್ ನಮ್ಮದೇ ಆ್ಯಪು ನಾವು ಉಪಯೋಗಿಸ್ಕೋಬೇಕು ಅಂದರೆ ಖಂಡಿತ ಇನ್ಸ್ಟಾಲೇಷನ್ಗಳು ನಡೀತಾ ಇದೆ. ನನಗೊಂದು ವಾರದಿಂದ ತಮಿಳುನಾಡು, ಆಂಧ್ರ ಆ ಕಡೆಯಿಂದ ಮೆಸೇಜಸ್ ಬರ್ತಾಯಿದೆ. ನಾನು ಯೂಸ್ ಮಾಡ್ತಿದ್ದೀನಿ, ನೀವು ಮಾಡಿ. ಸ್ವದೇಶದ ಪ್ರಶ್ನೆ ಇಟ್ಕೊಂಡು ಕರೆಕ್ಟ್ ಒಪ್ಕೋತೀವಿ. ಬಟ್ ಅಡಿಷ್ನಲ್ ಆಗಿ ಇಟ್ಕೋಬೇಕು ನಾವು ಸೆಲ್ಫೋನಲ್ಲಿ. ಏಕದಮ್ ವಾಟ್ಸಪ್ ಬಿಡೋದಕ್ಕಾಗೋದಿಲ್ಲ, ಅದೊಂದು ಲೋಡ್ ಆಗುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಸಸ್ಟೈನ್ಡ್, ಕೃಷ್ಣ ಭಟ್ರು ಹೇಳ್ದಂಗೆ ಸಸ್ಟೈನ್ಡ್ ಯೂಸ್ ಮಾಡಿ ತಪ್ಪು ಒಪ್ಪುಗಳನ್ನ ಮಾಡ್ಕೊಂಡು ಮಾಡಿದ್ರೆ ನಡೆಯುತ್ತೆ. ಬಟ್ ಇದು ಟ್ಯಾರಿಫ್ಗೆ ಮುಖ್ಯ ಕಾರಣ ಅಲ್ಲ. ಈಗ ಮೆಟಾ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ವಾಟ್ಸಪ್ನ ಕ್ಲೋಸ್ ಮಾಡಿ ನಾವು ಝೋಹೋನ ಮುಂದುವರಿಸ್ತೀವಿ ಅನ್ನೋದಲ್ಲ. ಝೋಹೋ ಇಸ್ ಅ ಹ್ಯೂಜ್ ಆರ್ಗನೈಸೇಷನ್. ಟ್ಯಾಲಿಗೆ ಸರಿಸಮಾನವಾಗಿ ಸೆಡ್ಡೊಡೆದವರು ಅವರು. ಎಸ್, ಈಗ ವ್ಯಾಟ್ಸಪ್ಪು ಝೋಹೋ ನೋಡ್ದಂಗೆ ಟ್ಯಾಲಿನೂ ಝೋಹೋನು ನೋಡ್ಬೋದು ನೀವು. ಟ್ಯಾಲಿ ಬೃಹತ್ ಆರ್ಗನೈಸೇಷನ್. ಬಟ್ ವ್ಯಾಪಾರಿ ದೃಷ್ಟಿಯಿಂದ ಝೋಹೋ ಮುಂದುವರಿಬೇಕು. ತೆರಿಗೆ ದೃಷ್ಟಿಯಿಂದ ಭಾರತ ಹಿಂದೆ ಉಳಿಬಾರ್ದು. ಎಸ್, ಕೃಷ್ಣ ಭಟ್ರೆ, ನಾನು ಕೇಳ್ತಿದ್ದೆ, ಭಾವನೆಗಳಿಗಾಗಿ ಆ್ಯಪ್ ಡೌನ್ಲೋಡ್ ಮಾಡೋದು ಓಕೆ. ಭಾವನೆಗಳು ಹೆಂಗೆ ಅಂತಂದ್ರೆ ಭಾರತೀಯರದ್ದು ಅದರ ವ್ಯಾಲಿಡಿಟಿ ಬಹಳ ಕಡಿಮೆ ಇರುತ್ತೆ ಎಷ್ಟೋ ಸಂದರ್ಭದಲ್ಲಿ. ಬಟ್ ಪ್ರಾಡಕ್ಟ್ ಚೆನ್ನಾಗಿದ್ರೆ ಕಂಟಿನ್ಯೂ ಆಗ್ತಾರೆ. ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನೀವು ಅಪ್ಡೇಟ್ ಆಗಬೇಕು ಅಂತಾದ್ರೆ ಮೇಜರ್ ಆದಂತ ಅಪ್ಡೇಟ್ ಏನ್ ಹೇಳ್ತೀರಿ ಅರಟ್ಟೈಯಲ್ಲಿ? ಎಸ್, ಇಲ್ಲಿ ನಮಗೆ ವಾಟ್ಸ್ಆಪ್ ಒಂದು ಸಿಂಪಲ್ ಚಾಟ್ ಆ್ಯಪ್. ಅದು ಅದರಲ್ಲಿ ನಾವಿನ್ನು ಇವನ್ ವಾಟ್ಸ್ಆಪ್ ಅಲ್ಲೂ ಕೂಡ UPI ಬಂದಿದೆ. ಆ UPI ನಾವಿನ್ನು ಬಳಸ್ತಿಲ್ಲ. ಈಗ ಸೂಪರ್ ಆ್ಯಪ್ ಕಾಲ. ಸೂಪರ್ ಆ್ಯಪ್ ಅಂದ್ರೆ ನಿಮ್ಗೆ ಎಲ್ಲದೂ ಇರುತ್ತೆ. ಅದರಲ್ಲಿ ನೀವು ಪೇಮೆಂಟ್ ಮಾಡ್ಬೋದು, ಒಂದು ಬಿಸ್ನೆಸ್ ಲಿಸ್ಟಿಂಗ್ ಮಾಡ್ಬೋದು. ಈಗ ವಾಟ್ಸಪ್ ಅಲ್ಲೂ ಬಿಸ್ನೆಸ್ ಲಿಸ್ಟಿಂಗ್ ಇದೆ. ಬಟ್ ಅದನ್ನು ನಾವು ಮೇಜರ್ ಒಂದು ಫೀಚರ್ ಆಗಿ ಬಳಸ್ತಿಲ್ಲ ಯಾರು. UPI ಕೂಡ UPI ಇಂದ ಅದನ್ನ ನಾವು ದುಡ್ಡು ಕಳಿಸೋದು, ಅದಕ್ಕೆ ನಾವು ಫೋನ್ ಪೇನೋ, ಗೂಗಲ್ ಪೇನೋ ಮತ್ತೆ ಬೇರೆ ಯಾವುದೋ ಆ್ಯಪ್ ಅನ್ನ, ಭೀಮ್ ಅನ್ನೋ ಬಳಸ್ತೀವಿ. ಬಟ್ ವಾಟ್ಸಪ್ ಅನ್ನ ಬಳಸಲ್ಲ. ಒಂದು ಸೂಪರ್ ಆ್ಯಪ್ ಆಗಿ, ಅಥವಾ ಈಗ ನಿಮ್ಗೆ ನಮ್ಮೊಬ್ಬ ಸಾಮಾನ್ಯ ಮನುಷ್ಯನಿಗೆ ಆ ಆ್ಯಪ್ ತೆಗೆದ್ರೆ ನಿಮ್ಗೆ ಟೀ ಕುಡಿಯುವಾಗ ದುಡ್ಡು ಕಳಿಸೋದ್ರಿಂದ ಹಿಡಿದು ಒಂದು ಸಣ್ಣ ಬಿಸ್ನೆಸ್ ಮಾಡುವವನಿಗೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವುದಕ್ಕೆ ಅವಕಾಶದಿಂದ ಹಿಡಿದು, ಸೊ ಅದೊಂದು ಸೂಪರ್ ಆ್ಯಪ್ ಆದಾಗ ಆವಾಗ ಜನರಿಗೆ ಏನಾಗುತ್ತೆ ಅಂದ್ರೆ ವಾಟ್ಸ್ಆ್ಯಪ್ಗಿಂತ ಇದು ಚೆನ್ನಾಗಿದೆ ಅನಿಸ್ಬೇಕು. ಇನ್ನಷ್ಟು ಫೀಚರ್ಸ್ ಬೇಕು ಅದರಲ್ಲಿ. ಆಮೇಲೆ ಇನ್ನೊಂದು, ಇತ್ತೀಚೆಗೆ ಈಗ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿರೋದು, ಅರಟ್ಟೈ ವಾಟ್ಸ್ಆ್ಯಪ್ನಷ್ಟು ಸೆಕ್ಯೂರ್ ಅಲ್ಲ ಅಂತ. ಈ ಸೆಕ್ಯೂರಿಟಿ ವಿಷಯ ಒಂದು ವಿಚಿತ್ರ. ಅದು ನಿಮ್ಗೆ ವಾಟ್ಸ್ಆ್ಯಪ್ ಅಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಬರೋ ತನಕ ವಾಟ್ಸ್ಆ್ಯಪ್ ಕೂಡ ಸೆಕ್ಯೂರ್ ಅಲ್ಲ ಅಂತಾನೆ ಜನ ಅಂತಿದ್ರು. ವಾಟ್ಸ್ಆ್ಯಪ್ ಸೆಕ್ಯೂರ್ ಅಲ್ಲ ಅನ್ನೋ ಕಾರಣಕ್ಕೆ ಸಿಗ್ನಲ್ ಬಂತು. ಬಟ್ ಸಿಗ್ನಲ್ ಸೆಕ್ಯೂರ್ ಆಗಿದ್ರು ವಾಟ್ಸ್ಆ್ಯಪ್ ಕಂಟಿನ್ಯೂ ಆಯ್ತು. ಬಿಕಾಸ್ ಆಫ್ ಅವ್ರು ಎಚ್ಚೆತ್ಕೊಂಡು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ತಗೊಬಂದ್ರು. ಈಗ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಬಂದಿರೋದು ಸೆಕ್ಯೂರಿಟಿ ಅನ್ನೋದಾದ್ರೂ ಕೂಡ ಅದರಲ್ಲಿ ಬಿಸ್ನೆಸ್ ಗಳಿಗೆ ಒಂದು ಅನುಕೂಲವೂ ಇದೆ. ಈಗ ಝೋಹೋ ಅದನ್ನ ಮಾಡ್ತಿರೋದಕ್ಕೆ ಅದರಲ್ಲಿ ಒಂದು ಅನುಕೂಲವಿದೆ. ಏನಂದ್ರೆ ಅವರಿಗೆ ಸ್ಟೋರೇಜ್ ಕೆಪಾಸಿಟಿ, ಸರ್ವರ್ ಕೆಪಾಸಿಟಿ ಕಡಿಮೆ ಸಾಕು. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಲ್ಲಿ ನಾವು ಕಳಿಸಿರೋ ಮೆಸೇಜ್ ನಮ್ಮ ಫೋನ್ ಅಲ್ಲ ಇರುತ್ತೆ ಹೊರತಾಗಿ ಅದು ಅವರ ಸರ್ವರ್ ಅಲ್ಲಿ ಇರಲ್ಲ.
ಎಸ್, ಆದ್ರೆ ಅಪ್ಡೇಟ್ಗಳ ಅವಶ್ಯಕತೆ ಇದೆ ಅಂತ ತಾವು ಕೂಡ ಪ್ರತಿಪಾದಿಸಿದಿರಿ. ಥ್ಯಾಂಕ್ ಯು ಕೃಷ್ಣ ಭಟ್ರೆ ಸರ್, ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ಸ್ವದೇಶಿ ಚಿಂತನೆ ಸರಿ, ಬಟ್ ಆ ಚಿಂತನೆಗೆ ಪೂರಕವಾದಂಥ ವಾತಾವರಣ ಸದ್ಯ ದೇಶದಲ್ಲಿದೆ. ಬಟ್ ಪ್ರಾಡಕ್ಟು ಕೂಡ, ಅದರಲ್ಲೂ ಕೂಡ ಅಪ್ಡೇಟ್ಗಳ ಅಗತ್ಯ ಇದೆ ಅನ್ನೋದು ಸತ್ಯ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.